ಈ ದಿನ ನಮ್ಮ ಸ್ವಂತ ಊರಿನಲ್ಲಿ ನಾವು ಓದಿದಂಥ ಶಾಲೆ 5ರಿಂದ 7ರವರೆಗೆ ಓದಿದಂಥ ಶಾಲೆ ಇದು. ನಾನು 1 to 4 ಸೇರಿರಲಿಲ್ಲ ಶಾಲೆಗೆ. 5ನೇ ತರಗತಿಗೆ ನೇರವಾಗಿ ಸೇರ್ಕೊಂಡೆ. ಈ ಶಾಲೆಯಿಂದ 8ನೇ ತರಗತಿ ಕುಪ್ಪೇಗಾಲದಲ್ಲಿ ಓದಿದೆ. ಇವತ್ತು ಹಳೆಯ ಕಟ್ಟಡವನ್ನ ಹೊಡೆದಾಕಿ ಹೊಸ ಕಟ್ಟಡ ಕಟ್ಟಿದ್ದಾರೆ. ಇದಕ್ಕೆ ಇದನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲ, ಅಡಾಪ್ಟ್ ಮಾಡ್ಕೊಂಡು ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ. ನಾನು ಹಿಂದೆ ಒಂದು ಅಲ್ಲಿ ಕಟ್ಸಿದ್ನಲ್ಲ, ಈ ಬಿಲ್ಡಿಂಗ್ ಅನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅವರು ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಇವರು ಸಹಯೋಗದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು. ಇದನ್ನ ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ. ಇನ್ನು ಈ ಊರಿಗೆ ಇನ್ನೂ ಏನೇನು ಮಾಡ್ಬೇಕಂತ ಇನ್ನೇನು ಬಾಕಿ ಇದೆ ಈ ಊರಿಗೆ ಪ್ರೈಮರಿ ಸ್ಕೂಲ್ ಆಗಿದೆ, ಮಿಡ್ಲ್ ಸ್ಕೂಲ್ ಆಗಿದೆ, ಹೈಸ್ಕೂಲ್ ಆಗಿದೆ, PUC ಆಗಿದೆ. ಸೊ ಆಮೇಲೆ ಡಿಗ್ರಿ ಕಾಲೇಜ್ ಬಂದು ಮಾಡಿದ್ರೆ ವಿದ್ಯಾರ್ಥಿಗಳು ಸಿಗಲ್ಲ ಅಂತೇಳಿ ಮಾಡಿಲ್ಲ. PU ಇದೆ. ಊರಿನ ಋಣ ಸಂಪೂರ್ಣ ಸಂದಾಯ ಆಯ್ತು. ಊರಿನ ಋಣ ಸಂಪೂರ್ಣ ಸಂದಾಯ ಆಗಿದೆ. ಸಂದಾಯ ಆಗಿದೆ ಅಂತ ಇಲ್ಲ, ಇವು ಋಣ ಯಾವಾಗಲೂ ಇದ್ದೇ ಇರ್ತದೆ. ಊರಲ್ಲ, ಹಾಸ್ಟೆಲ್ ಆಗಿದೆಯಲ್ಲ, BCM ಹಾಸ್ಟೆಲ್ ಮೊದಲಿಂದ ಇದೆ, ವೆಟರ್ನರಿ ಹಾಸ್ಪಿಟಲ್ ಇದೆ, ಸೊಸೈಟಿ ಇದೆ, ಜೂನಿಯರ್ ಕಾಲೇಜು, ಲೈಬ್ರರಿ ಇದೆ, ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ಕಮ್ಯುನಿಟಿ ಅಪ್ಗ್ರೇಡ್ ಆಗಿದೆ, ಕಮ್ಯುನಿಟಿ CSC ಆಗಿದೆ. ಈಗ PSC ಇಂದ CSC ಆಗಿದೆ. ಇಷ್ಟೆಲ್ಲ ಮಾಡಿದ್ರು ಸಿದ್ದರಾಮಯ್ಯವ್ರು ಏನು ಮಾಡಿಲ್ಲ ಅಂತಾರೆ ಬಿಜೆಪಿ ಯಾರು? ಬಿಜೆಪಿ ಏನು ಮಾಡಿಲ್ಲ ಸಿದ್ದರಾಮಯ್ಯವರು. ಬಿಜೆಪಿ ಅವರಿಗೆ ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಗೊತ್ತೇ ಇಲ್ವಲ್ಲ ಅವರು. ಇವತ್ತು ಬಿಜೆಪಿ ಅವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿದ್ದಾರೆ. ಪಾಪ ಮಾಡ್ಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡ್ಲಿ. ಇದರಿಂದ ಅವ್ರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ಯಾಕಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ, ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ? SIT ಆದಾಗ ಯಾಕೆ ಮಾಡಲಿಲ್ಲ? ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ್ಮೇಲೆ ಆಮೇಲೆ ಮಾಡಕ್ಕೆ ಶುರು ಮಾಡೋದು ಅಲ್ವಾ? ಸೊ ಇದು ಡೋಂಗಿತನ ಅಲ್ವಾ? ಈಗ ಮೈಸೂರಿಗೂ ಬರ್ತಾ ಇದ್ದಾರೆ ಸರ್, ಚಾಮುಂಡಿ ಚಲೋ ಅಂತ ಮಾಡೋಕೆ. ಮೈಸೂರಿಗೂ ಕೂಡ ಚಾಮುಂಡಿ ಚಲೋ ಅಂತ ಬರ್ತಾ ಇದ್ದಾರೆ ಬಿಜೆಪಿ. ಚಾಮುಂಡಿ ಚಲೋ ಈಗ ನಾನು ಮೊದಲೇ ಹೇಳಿದ್ನಲ್ಲ, ಬಿಜೆಪಿಯವರು ಅವ್ರು ಏನ್ ತಿಳ್ಕೊಂಡಿದ್ದಾರೆ, ಹಿಂದುತ್ವ ಗಟ್ಟಿಯಾಗ್ತದೆ, ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅನ್ಕೊಂಡಿದ್ದಾರೆ. ನಾನು ಐ ಆಮ್ ಆಲ್ಸೋ ಹಿಂದೂ, ಗೊತ್ತಾಯ್ತಾ? ಈಸ್ ಆಲ್ಸೋ ಹಿಂದೂ. ಅಯೋಧ್ಯೆ ರಾಮ ಮಂದಿರ ಇಲ್ಲೇ ಮಾಡಿದ್ದಾರೆ ಸಾಹೇಬ್ರು. ಅಯೋಧ್ಯೆಯಲ್ಲಿ ಮಾಡಿರೋ ರಾಮ ಮಂದಿರ ನಮ್ಮೂರಲ್ಲೇ ಮಾಡಿದ್ದಾರೆ ಸಾಹೇಬ್ರು. ನಾವು ನಮ್ಮ ಊರಿನಲ್ಲಿ ರಾಮ ಮಂದಿರ ಮಾಡಿಲ್ವಾ? ಎಲ್ಲೂ ಇಲ್ಲ ಸರ್ ರಾಮ ಮಂದಿರ. ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ, ಅಪಪ್ರಚಾರ ಮಾಡೋದಲ್ಲ, ಸುಳ್ಳು ಹೇಳೋದಲ್ಲ. ಮನುಷ್ಯತ್ವ ಇರಬೇಕು. ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಇಲ್ಲದೆ ಹೋದ್ರೆ ಅವರು ಏನಂತ ಕರೀತಾರೆ, ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ರೆ ಅವ್ರಿಗೆ ಮನುಷ್ಯರಲ್ಲ ಅಂತ ಕರೀತಾರೆ. ಬಟ್ ದಸರಾನು ರಾಜಕಾರಣ ಆಗೋಯ್ತಲ್ಲ. ದಸರಾ ರಾಜಕಾರಣ ಮಾಡಿದವ್ರು ಯಾರು? ಅವರು ದಸರಾನು ರಾಜಕಾರಣ ಮಾಡಕ್ಕೆ ದಸರಾನು ಮಾಡ್ತಾರೆ, ಅವ್ರ ಮನೇನೂ ಮಾಡ್ತಾರೆ ರಾಜಕಾರಣ.
ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನಾದ್ರು ಬರ್ತದ ಅವ್ರಿಗೆ. ಬಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ, ಅವ್ರನ್ನ ಉದ್ಘಾಟನೆ ಕರೆದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ. ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ? ಎಷ್ಟು ಜನ ಸಿಕ್ಕಿದೆ? ಮತ್ತೆ ಅದು ಗೌರವಿಸ್ಬೇಕಲ್ಲ, ಅದು ಅವ್ರಿಗೊಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ದಸರಾ ಉದ್ಘಾಟನೆ ಮಾಡಿಸ್ತಾರೆ. ಅಲ್ಲ, ಬಟ್ ಈ ತರದ ಚಲೋಗಳಿಂದ ದಸರಾ ಮೇಲೆ ಎಫೆಕ್ಟ್ ಆಗಲ್ವಾ? ಅಂದ್ರೆ ಒಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ಲ? ಯಾಕೆ ಬ್ಯಾಡ ಇದೀವಿ? ಅಲ್ಲ, ಹೋರಾಟ ಮಾಡ್ತೀವಿ ಅಂತಾರೆ. ಈಗ ಕೆಲವರು ಮಾತ್ರ, ಎಲ್ಲರೂ ಮಾಡ್ತಾ ಇಲ್ಲ. ಹೌದು, ಅವರು ಹಿಂದೂಗಳೆಲ್ಲ ಅವ್ರ ಜೊತೆ ಇದ್ದಾರ. ಬಿಜೆಪಿ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮೇಲೆ ಸ್ವಲ್ಪ ಗಲಾಟೆ ಜಾಸ್ತಿ ಆಗಿದೆ ಸರ್. ಇದು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಅಲ್ಲ ಅಂದಿದ್ದು. ಐ ಆಮ್ ನಾಟ್ ಟೆಲ್ಲಿಂಗ್ ಹಿಂದೂಗಳ ಆಸ್ತಿ ಮುಸಲ್ಮಾನರ ಆಸ್ತಿ ಅಂತ ಹೇಳಕ್ ಹೋಗಲ್ಲ. ಅದು ಹಿಂದೂಗಳ ಆಸ್ತಿನೇ ಇರ್ಬೋದು. ದಸರಾ ಅನ್ನೋದು ನಾಡಹಬ್ಬ ಅಲ್ವಾ? ಹೌದು, ಹಾ, ಎಕ್ಸಾಕ್ಟ್ಲಿ. ನಾಡಹಬ್ಬ ಅಂತಂದ್ರೆ ಏನು? ಎಲ್ರಿಗೂ ಸೇರಿದೆಲ್ಲ. ಎಲ್ಲರೂ ಶೇರ್ ಮಾಡೋದು. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು ಎಲ್ಲರೂ ಶೇರ್ ಮಾಡೋದು. ಮಾಡ್ತಾ ಇದ್ದೀವಿ. ಅಲ್ಲ, ಬಟ್ ಡಿ ಕೆ ಶಿವಕುಮಾರ್ ಅವರು ಇದು ಹಿಂದೂಗಳದಲ್ಲ ಅಂದ್ಬಿಟ್ರು, ಅವಾಗಿಂದ ಸ್ವಲ್ಪ ಇದು ಜಾಸ್ತಿ ಆಗೋಯ್ತು. ಅದು ಗೊತ್ತಿಲ್ಲ. ಹ್ಮ್. ಇದು ದಸರಾ ಹಿಂದೂಗಳಿಗೆ ಸೇರುತ್ತಲ್ಲ. ಅಲ್ಲ, ಚಾಮುಂಡಿ ಬೆಟ್ಟ ಅವ್ರು ಚಾಮುಂಡಿ ಬೆಟ್ಟ ಹೇಳಿದ್ರು. ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ, ಹಿಂದೂಗಳ ಆಸ್ತಿ ಅಲ್ಲ, ಹಿಂದೂಗಳ ಆಸ್ತಿ ಅಲ್ಲ ಅಂತ. ನೋಡೆಯ, ಇದು ದಸರಾ ಮಾಡೋದು ನಾವು. ಚಾಮುಂಡಿ ಬೆಟ್ಟ ಅಲ್ಲ ವಿಷಯ, ಇಶ್ಯೂ ಇರೋದು ದಸರಾ. ಸರ್ ಎತ್ತಾಳ್ ಹೇಳಿದ್ರೆ ಸರ್ ಎತ್ತಾಳ ಹೇಳಿದ್ದಾರೆ ಸರ್. ಒಂದೇ ಸೆಕೆಂಡ್, ಎತ್ತಾಳ್ ಅವ್ರು ಹೇಳಿದ್ರೆ ಸರ್, ಡಿ ಕೆ ಶಿವಕುಮಾರ್ ಒಂದು ಕಾಲ ಆಚೆ ಇಟ್ಟಿದ್ದಾರೆ, 50 MLA ಕರ್ಕೊಂಡೋಗಿ CM ಅದಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ ಎತ್ತಾಳ್ ಅವ್ರು ಹೇಳಿದ್ದಾರೆ.